ನೋಡಿ ಮಸಾಲೆ ಇಡ್ಲಿ. ಇದಕ್ಕೆ ಇಡ್ಲಿ ಹಿಟ್ಟು ತಗೊಂಡು ಉಪ್ಪು, ನೋಡಿ ಮೆಣಸಿನ್ಕಾಯಿ ರೌಂಡ್ಗೆ ಹಾಕಿದ್ದೀನಿ, ಶುಂಠಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬೇಕು, ಕರಿಬೇವು, ಕೊತ್ತಂಬರಿ, ಪುದೀನ ಮೂರೂ ಸಣ್ಣಗೆ ಕಚ್ಚಿಬಿಟ್ಟು ಹಾಕಿ, ಈರುಳ್ಳಿನೂ ಅಷ್ಟೇ ತುಂಬ ಸಣ್ಣಕ್ಕೆ ಇಟ್ಕೊಂಡಿರಿ. ಇದು ನೋಡಿ ಕಾಯಿ, ಹಸಿಕಾಯಿ ಇದು ಸಣ್ಣಗೆ ಹಚ್ಬಿಟ್ಟು ಹಾಕಬೇಕು, ಮತ್ತು ಈರುಳ್ಳಿನೂ ಸಣ್ಣಗೆ. ಈ ಕಡಲೆಬೇಳೆ ಒಂದು ಹಿಡಿ ನೆನೆಸಿ ಹಾಕ್ಕೋಬೇಕು. ಒಗ್ಗರಣೆ ಸ್ವಲ್ಪ ಹಾಕ್ಬಿಡಿ, ಹಿಂಗೂ ಹಾಕಿ ಎಲ್ಲ ಮಿಕ್ಸ್ ಮಾಡಿ. ಈ ಸೌಟಲ್ಲಿ ಎಷ್ಟು ಮಾಡಿದ್ರೂ ಕರೆಕ್ಟ್ ಆಗೋಲ್ಲ, ಕೈಯಲ್ಲಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿದ ರಸ ಎಲ್ಲನೂ, ಕೊತ್ತಂಬರಿ, ಕರಿಬೇವು, ಪುದೀನ ಎಲ್ಲ ರಸ ಹಿಡ್ಕೊಂಡು ಡಬಲ್ ತ್ರಿಬಲ್ ರುಚಿ ಆಗಿಬಿಡುತ್ತೆ. ಇವಾಗ ಇದು ನೋಡಿ ಇಡ್ಲಿ ಪ್ಲೇಟ್ ತಗೊಂಡು ಇಡ್ಲಿ ಹಿಟ್ಟು ಇದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಹಾಕ್ಕೋಬೇಕು. ಆಮೇಲೆ ಇದು ನೋಡಿ ಇಡ್ಲಿ ಹಿಟ್ಟು ಹಾಕ್ಬಿಟ್ಟಾದ್ಮೇಲೆ ಒಂದು ಸ್ಪೂನ್ ಎಣ್ಣೆ ತಗೊಂಡು 4 ಮೇಲೆ ಒಂದೊಂದು ಡ್ರಾಪ್ ಹಾಕಿ, ಎಷ್ಟು ರುಚಿ ಹೆಚ್ಚುತ್ತೆ ಗೊತ್ತಾ. ಒಂದೊಂದು ಡ್ರಾಪ್ ಅಷ್ಟೇ, ಬೇಯುವಾಗ ಅಗ್ಲಕ್ಕೂ ಹರಳ್ಕೊಳ್ಳುತ್ತದು, ಹೆಚ್ಚಿಗೆ ಹಾಕಲೇಬೇಡಿ. ನಾನು ಅನ್ನದ ಕುಕ್ಕರ್ ಇರುತ್ತಲ್ಲ ಕರೆಂಟದು, ಅದರಲ್ಲೇ ಇಡೋದು. ಅದರಲ್ಲೇ ಇಟ್ಬಿಟ್ಟು ನಾನು 8-10 ನಿಮಿಷ ಬೇಯುತ್ತೆ. ಇದು ಈರುಳ್ಳಿ ಎಲ್ಲ ಇರುತ್ತಲ್ವ, ಅದಕ್ಕೆ ಲೇಟ್ ಆಗುತ್ತೆ. ಅಷ್ಟರೊಳಗೆ ತುಪ್ಪ ಬಗ್ಗಿಸ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ರೇ ಇಡ್ಲಿ ಅಷ್ಟು ಚೆನ್ನಾಗಿರೋದು. ತುಂಬ ತುಂಬ ಅಂದರೆ ತುಂಬ ರುಚಿ ಇರುತ್ತೆ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರು ತಪ್ಪದೆ ಮಾಡ್ಕೊಳ್ಳಿ. ಚಟ್ನಿ ಮಾಡ್ಕೊಳ್ಳೋಣ. ಹಸಿಕಾಯಿ ತುರಿ, ಕಡಲೆಪಪ್ಪು, ಒಣಮೆಣ್ಸಿನ್ಕಾಯಿ ಹಾಕ್ಕೋಬೇಕು, ಕಲ್ಲುಪ್ಪು ಹಾಕಿದ್ದೀನಿ, ಬೆಲ್ಲ ಒಂದು ಸ್ವಲ್ಪ, ಇದು ಕೊತ್ತಂಬರಿ ಕಡ್ಡಿಗಳು ಹಾಕಿದ್ದೀನಿ. ಇದೆಲ್ಲನೂ ಒಂದು ಸರಿ ಮಿಕ್ಸಿಗೆ ನೀರು ಹಾಕ್ಕೊಂಡು ಮತ್ತು ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ಒಳ್ಳೆ ರುಚಿಯಾದ ಇದು ರೆಡಿ ನೋಡಿ. ನಂತರ ಹುಣಸೆ ಹುಳಿ ಇದು ರಸ ಇತ್ತು, ಅದೇ ಹಾಕ್ಬಿಡೋಣ ಅಂತ ಸ್ವಲ್ಪ ಹಾಕಿದ್ದೀನಿ. ಹಾಕ್ದಿದ್ರೂ ಚೆನ್ನಾಗಿರುತ್ತೆ ಈ ಚಟ್ನಿಗೆ. ನೋಡಿ ನುಣ್ಣಗೆ ರುಬ್ಕೊಂಡು ಇದಕ್ಕೆ ಸಾಸಿವೆ, ಕರಿಬೇವು, ಸ್ವಲ್ಪ ಉದ್ದಿನಬೇಳೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳಿ. ಆ ಉದ್ದಿನಬೇಳೆಗೆ ಕುಟುಂಬ ಅಂತ ಇಡ್ಲಿ ಜೊತೆ ಒಂದು ಸರಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಈ ಥರ ಮಾಡ್ಕೊಂಡು ನೋಡಿ, ಒಮ್ಮೆ ಮಾಡ್ತೀರಾ ಯಾರಾದರೂ ಕಾಮೆಂಟಲ್ಲಿ ತಿಳಿಸಿ. ಇಡ್ಲಿ ಮಾತ್ರ ತುಂಬ ಜನ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರು ಕೂಡ ಇದ್ದಾರೆ. ಮಿಸ್ ಮಾಡ್ದಿರ ಮಾಡ್ಕೊಳ್ಳಿ. ಇಡ್ಲಿ ಹಿಟ್ಟು ಮಾಡಿದಾಗ ಮಾರನೇ ದಿವಸ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಆವತ್ತೇ ಮಾಡೋಕ್ಕಿಂತ ಮಾರನೇ ದಿವಸಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ 10 ನಿಮಿಷಕ್ಕೆಲ್ಲ ಎಷ್ಟು ಚೆನ್ನಾಗಾಗಿದೆಯೋ ಇಡ್ಲಿ, ಎಷ್ಟು ಸಾಫ್ಟಾಗಿ ಆಗುತ್ತೆ ಗೊತ್ತಾ. ಇವು ಮಾಮೂಲಿ ಇಡ್ಲಿ ಥರ 5-6 ತಿನ್ನೋಕ್ಕಾಗಲ್ಲ, 4 ತಿಂದರೆ ಹೊಟ್ಟೆ ತುಂಬೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದು ನಿಮ್ಗೆ ಅಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ. ನಾನೇನಾದರೂ ಎಲೆ ಹಾಕ್ಬಿಟ್ಟು ಇಟ್ಟಿದ್ರೆ ಸಖತ್ತಾಗಿ ಕಾಣ್ತಾಯಿತ್ತು. ಇದ್ರ ಮೇಲೂ ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಟ್ನಿ ಮೇಲೂ ಸ್ವಲ್ಪ ಹಾಕ್ಕೊಳ್ಳಿ, ತಿನ್ನಿ ಹೇಳ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ. ನೋಡಿ ಎಷ್ಟು ಸಾಫ್ಟಾಗಿರುತ್ತೋ, ಒಂದೊಂದ್ರದ್ದು ರುಚಿ ಸಿಗುತ್ತೆ. ಶುಂಠಿ ಅಂತೂ ಮಿಸ್ ಮಾಡ್ದಿರ ಹಾಕ್ಕೋಬೇಕು. ಹಾಕ್ಕೊಂಡು ಮಾಡ್ಕೊಂಡು ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ. ತಪ್ಪದಿರ ಮಾಡ್ಕೊಂಡು ಏನಿಸ್ತು ಅಂತ ಹೇಳಿ.